ಜಾಹೀರಾಗಿತ್ತು. ಶ್ರೀರಾಮನು ಅಯೋಧ್ಯೆಗೆ ಆಗಮಿಸಿದ್ದಾರೆ. ಸೀತಾರಾಮರು ಅಯೋಧ್ಯೆಯಲ್ಲಿ ಕಾಲ ಕಳೀತಾ ಇದ್ದಾರೆ. ಜನರಿಗೆಲ್ಲ ಭಾರಿ ಪ್ರೀತಿ ರಾಮನ ಬಗ್ಗೆ. ಎಷ್ಟು ಜನರ ಜೊತೆಗೆ ಅವನ ಪ್ರೀತಿ, ಎಲ್ಲರ ಮೇಲಿನ ಕರುಣೆ, ಎಲ್ಲರನ್ನು ನೋಡುವ ಪರಿ. ಎಷ್ಟು ಉಪಕಾರ ಮಾಡಿದರೂ ಅದನ್ನು ಅವನು ಗಮನಿಸುವುದಿಲ್ಲ. ಒಂದು ಉಪಕಾರ ಆದರೆ ಅದನ್ನು ನೆನೆದು ಅವರಿಗೆ ಪ್ರತ್ಯುಪಕಾರ ಮಾಡ್ತಾನೆ. ಅಪಕಾರ ಎಷ್ಟೇ ಮಾಡಲಿ ಅದನ್ನು ಜ್ಞಾಪಿಸುವುದೇ ಇಲ್ಲ. ಇದು ರಾಮನ, ಭಗವಂತನ ಔದಾರ್ಯ. ನಾವು ಏನು ಉಪಕಾರ ಮಾಡ್ತೇವೆ? ಏನು ಮಾಡುವುದಿಲ್ಲ. ಮಾಡೋದು ಅಪಕಾರವೇ. ಪ್ರತಿದಿನ ಭಗವಂತನ ಮರೆಯುತ್ತೇವೆ. ನಾವೇ ಮಾಡಿದ್ದೇವೆ ಎಂಬುದಾಗಿ ಭಗವಂತನ ಸುತ್ತು ನಮ್ಮದು ಅಂತ ಅಹಂಕಾರ. ಪರಮಾತ್ಮನ ನಿತ್ಯ ಅಪಕಾರವನ್ನು ನಾವು ಮಾಡುತ್ತೇವೆ. ಆದರೂ ಅದನ್ನು ಗಮನಿಸದೆ ಭಗವಂತ ನಮಗೆ ಮಾಡುವ ಉಪಕಾರ, ಜಗತ್ತಿನಲ್ಲಿ ಎಲ್ಲ ರೀತಿಯಿಂದ ನಮಗೆ ಜಗತ್ತನ್ನು ಸೃಷ್ಟಿ ಮಾಡಿ ಎಲ್ಲ ಸೌಕರ್ಯ ನೀಡಿ ನಾವು ಏನು ಅಪಕಾರ ಮಾಡಿದರೂ ಅದನ್ನು ಜ್ಞಾಪಿಸದೆ, ನಾವು ಏನೂ ಉಪಕಾರ ಮಾಡದೇ ಹೋದರೂ ನಮ್ಮನ್ನು ಇಷ್ಟು ರೀತಿಯಿಂದ ಭಗವಂತ ಅನುಗ್ರಹಿಸ್ತಾ ಇದ್ದಾನೆ. ನಾವು ದೇವರಿಗೆ ಇಷ್ಟು ಉಪಕಾರ ಮಾಡಿದಾಗ ಪ್ರತ್ಯುಪಕಾರ ಮಾಡೋದು ಬೇಡ. ಅವನ ಉಪಕಾರದ ಸ್ಮರಣೆಯನ್ನಾದರೂ ಮಾಡಿದರೆ ಅದೇ ದೊಡ್ಡ ಕಾರ್ಯ. ದೇವರು ನಮಗೆ ಮಾಡುವ ಉಪಕಾರದ ಸ್ಮರಣೆ, ಕೃತಜ್ಞತೆ, ಅದೇ ಪ್ರತಿನಿತ್ಯ ನಾವು ಮಾಡುವ ಪೂಜೆ, ಸಂಧ್ಯಾ ವಂದನೆ. ದೇವರಿಂದ ಉಪಕಾರ ಪಡೆಯುತ್ತೇವೆ, ಅವನಿಗೆ ಪ್ರತ್ಯುಪಕಾರ ಬೇಕಾಗಿಲ್ಲ. ಆದರೆ ಅವನ ಉಪಕಾರದ ಸ್ಮರಣೆಯನ್ನಾದರೂ ನಾವು ಮಾಡದೇ ಹೋದರೆ ನಾವು ಮಾನವರೇ ಅಲ್ಲ. ಆ ರೀತಿ ಭಗವಂತ ಪ್ರತಿಕ್ಷಣ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ನಾವು ಮಾಡುವ ತಪ್ಪುಗಳನ್ನು ಜ್ಞಾಪಿಸುವುದೇ ಇಲ್ಲ. ಆ ರೀತಿ ಅಲ್ಲಿಯ ನಾಗರಿಕರು, ಪೌರರು ಎಲ್ಲರೂ ಕೂಡ ರಾಮನ ಬಗ್ಗೆ ಅಷ್ಟು ಅಭಿಮಾನ, ಎಲ್ಲರನ್ನೂ ಕೂಡ ಅಷ್ಟು ಪ್ರೀತಿಯಿಂದ ಕರುಣೆಯಿಂದ ನೋಡ್ತಾ ಇದ್ದಾನೆ. ಅಂತಹ ರಾಮನ ಬಗ್ಗೆ ಅಯೋಧ್ಯೆಯ ಜನರಿಗೆ, ಕೋಸಲ ದೇಶದ ಜನತೆ ಅಷ್ಟು ಅಭಿನಂದಿ. ದಶರಥ ನೋಡಿದ, ಇಷ್ಟೆಲ್ಲ ಜನರು ರಾಮನನ್ನು ಪ್ರೀತಿಸ್ತಾ ಇದ್ದಾರೆ, ಅವನನ್ನು ಯುವರಾಜನನ್ನಾಗಿ ಮಾಡಿ, ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ, ಅವನಿಗೆ ಅಧಿಕಾರ ವಹಿಸಿ ತಾನು ವಿಶ್ರಾಂತಿ ಪಡೆಯಬೇಕು. ಇದು ದಶರಥನಿಗೆ ಮನಸ್ಸು ಬಂತು. ಎಲ್ಲ ಜನರನ್ನು ಕರೆಸಿದ. ನಾಗರಿಕರು, ಹಳ್ಳಿಯ ರೈತರು, ಗ್ರಾಮದಲ್ಲಿ ವಾಸ ಮಾಡತಕ್ಕಂಥ ಜನರು, ಇಷ್ಟೇ ಅಲ್ಲ ಗುಡ್ಡಗಾಡು ಪ್ರದೇಶದ ಜನರು, ಎಲ್ಲ ಬೆಟ್ಟಗಳಲ್ಲಿ ಕಾಡುಗಳಲ್ಲಿ ವಾಸ ಮಾಡುವ ಎಲ್ಲ ವರ್ಗದ ಜನರನ್ನು ಕೂಡ ಕರೆಸಿ ದೊಡ್ಡ ಸಭೆ. ನಗರದ ಪ್ರತಿನಿಧಿಗಳು, ಗ್ರಾಮದ ಕಡೆಯವರು, ಬೆಟ್ಟ ಕಾಡುಗಳಲ್ಲಿ ವಾಸ ಮಾಡುವ ಅಂತಹ ಹಿಂದುಳಿದ ವರ್ಗದವರು, ಬ್ಯಾಕ್ವರ್ಡ್ ಎಲ್ಲವನ್ನೂ ಕೂಡ ಕರೆಸಿ ದೊಡ್ಡ ಸಭೆ. ಆ ಸಭೆಯಲ್ಲಿ ದಶರಥ ಹೇಳ್ತಾನೆ, ಇಷ್ಟವರೆಗೆ ನಿಮ್ಮನ್ನೆಲ್ಲ ನಾನು ನೋಡಿಕೊಂಡು ರಾಜ್ಯಭಾರ ನಡೆಸಿದೆ. ಇಷ್ಟು ವರ್ಷ ಈ ದೊಡ್ಡ ಶ್ವೇತ ಛತ್ರ, ಇದರ ಛಾಯೆಯಲ್ಲಿ ನನ್ನ ಶರೀರವೇ ಜೀರ್ಣವಾಗಿದೆ. ಅದರಿಂದ ಈಗ ನನಗೆ ಒಂದು ವಿಶ್ರಾಂತಿ ಬೇಕಾಗಿದೆ. ನನಗೆ ರಾಜ್ಯಭಾರ ಮಾಡಿದ್ದೇನೆ, ವಿಶ್ರಾಂತಿ ಅಭಿರುಚಿ. ಇದನ್ನೆಲ್ಲ ಮತ್ತೊಬ್ಬರಿಗೆ ಒಪ್ಪಿಸಿ ವಿಶ್ರಾಂತಿ ಪಡೆಯಬೇಕು ಅಂತ ಬಯಸಿದ್ದೇನೆ. ಇವತ್ತಿನ ರಾಜಕಾರಣಿಗಳಿಗೆ ಇದು ಅರ್ಥವೇ ಆಗುವುದಿಲ್ಲ. ಎಷ್ಟು ವರ್ಷ ಅಧಿಕಾರ ಇದ್ದರೂ ವಿಶ್ರಾಂತಿ ಬೇಕು ಅಂತ ಅವರಿಗೆ ಮನಸ್ಸೇ ಬರುವುದಿಲ್ಲ. ದಶರಥ ಹೇಳ್ತಾನೆ, ಪಾಂಡುರಸ್ಯ ಆತಪತ್ರಸ್ಯ ಛಾಯಾಂ ಧರಿತಂ. ಈ ಶ್ವೇತಪತ್ರದ ಅಡಿಯಲ್ಲಿ ನನ್ನ ದೇಹ ಜೀರ್ಣವಾಗಿದೆ. ಈಗ ಫಲಿತಸ್ಯಾಸ್ಯ ದೇಹಸ್ಯ ವಿಶ್ರಾಂತಿ ಅಭಿರುಚಿ. ಅಧಿಕಾರ ಸಾಕು, ನನಗೆ ವಿಶ್ರಾಂತಿ ಬೇಕು, ಅದಕ್ಕೆ ನೀವೆಲ್ಲ ಒಪ್ಪಿಗೆ ಕೊಡಬೇಕು. ದಶರಥ ಈ ಮಾತನ್ನು ಹೇಳ್ತಾ ಇದ್ದಾರೆ. ಕಾಳಿದಾಸ ಹೇಳಿದ, ಈ ರಾಜರುಗಳಲ್ಲಿ ಹೇಗಿದ್ದರು? ಬಾಲ್ಯದಲ್ಲಿ ಅವರು ಶೈಶವೇ ಅಭ್ಯಸ್ತ ವಿದ್ಯಾಭ್ಯಾಸ, ತಾರುಣ್ಯದಲ್ಲಿ ರಾಜ್ಯ ಪರಿಪಾಲನ, ವಾರ್ಧಕ್ಯದಲ್ಲಿ ಮುದಿತನದಲ್ಲಿ ನಿವೃತ್ತಿ, ಆಮೇಲೆ ಕೊನೆಗೆ ಯೋಗೇನ ಅಂತೆ ತನಿತ್ಯಜ, ಯೋಗದಿಂದ ದೇಹತ್ಯಾಗ. ಹಿಂದಿನ ರಾಜರುಗಳು ಬಾಲ್ಯದಲ್ಲಿ ವಿದ್ಯಾಭ್ಯಾಸ, ತಾರುಣ್ಯದಲ್ಲಿ ಲೋಕರಕ್ಷಣೆ, ವಾರ್ಧಕ್ಯದಲ್ಲಿ ಮೂಲ ಜೀವನ, ಕೊನೆಗೆ ಯೋಗದಿಂದ ದೇಹತ್ಯಾಗ.
ಈಗಿನ ಪೊಲಿಟಿಷಿಯನ್ಸ್ ರಾಜಕಾರಣಿಗಳು ಯೋಗದಿಂದಲ್ಲ ರೋಗೇಣ ಅಂತೆ ತನುತ್ಯಜ, ಅವರದ್ದು ರೋಗದಿಂದ ದೇಹ ತ್ಯಾಗ ಮಾಡಬೇಕಷ್ಟೇ ಹೊರತು ಅಧಿಕಾರವನ್ನಂತೂ ಕೊನೆಯವರೆಗೆ ಬಿಡಲಿಕ್ಕೆ ತಯಾರಿಲ್ಲ. ಅದೇ ದಶರಥ ಎಲ್ಲರನ್ನು ಕರೆದು ಅಧಿಕಾರ ಸಾಕು, ರಾಜ್ಯವನ್ನು ನಾನು ತ್ಯಾಗ ಮಾಡಿ ವಿಶ್ರಾಂತಿ ಪಡೆಯಬೇಕೆಂದಿದ್ದೇನೆ, ಅದಕ್ಕಾಗಿ ನಿಮ್ಮೆಲ್ಲರ ಒಪ್ಪಿಗೆ ಇದ್ದರೆ ರಾಮನನ್ನು ಪಟ್ಟಾಭಿಷಿಕ್ತನಾಗಿ ಮಾಡ್ತೇನೆ. ಇದು ನನ್ನ ವಿಚಾರ, ನನ್ನ ಒತ್ತಾಯ ಇಲ್ಲ, ನೀವೆಲ್ಲ ವಿಚಾರ ಮಾಡಿ ರಾಮನನ್ನು ಪಟ್ಟಾಭಿಷೇಕ ಮಾಡಬಹುದೇ ಬೇಡವೇ, ಇದರ ಬಗ್ಗೆ ನೀವೆಲ್ಲ ವಿಮರ್ಶೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇವತ್ತಿನ ಡೆಮಾಕ್ರಸಿಗಿಂತ ಎಷ್ಟೋ ಪಾಲು ಮಿಗಿಲಾದ ಒಂದು ಕ್ರಮ. ಎಲ್ಲ ಪ್ರತಿನಿಧಿಯನ್ನು ಕರೆಸಿ ನಾನು ರಾಮನನ್ನು ಅಧಿಕಾರಕ್ಕೆ ಏರಿಸಬೇಕೆಂಬುದಾಗಿ ಮಾಡಿದ್ದೇನೆ. ನಾನು ಒಬ್ಬನ ವಿಚಾರ ಅಲ್ಲ, ಎಲ್ಲ ವಿಮರ್ಶೆ ಮಾಡಿದಾಗ ಅದರ ವಿಚಾರವೇ ಬೇರೆ ಆಗ್ತದೆ. ನೀವೆಲ್ಲರ ಅಭಿಪ್ರಾಯ ತಿಳಿಸಿ, ಅದರಂತೆ ನಾನು ನಡೆಸ್ತೀನಿ ಎಂಬುದಾಗಿ ಘೋಷಣೆ ಮಾಡಿದಾಗ ಎಲ್ಲ ಸಭೆಯವರು ಕೈ ಚಪ್ಪಾಳೆ ತಟ್ಟಿದರು. ಭಾರಿ ದೊಡ್ಡ ಶಬ್ದ, ಅಭಿನಂದನೆ. ರಾಮನನ್ನು ಪಟ್ಟಾಭಿಷಿಕ್ತನಾಗಿ ಮಾಡಲು ದಶರಥ ಸಿದ್ಧನಾಗಿದ್ದಾನೆ ಎಂಬುದನ್ನು ಏಕಕಂಠದಿಂದ ಚಪ್ಪಾಳೆ ತಟ್ಟಿ ಎಲ್ಲರೂ ಸ್ವಾಗತಿಸಿ ಭಾರಿ ಸಂತೋಷ ವ್ಯಕ್ತಪಡಿಸಿದರು. ಆಗ ದಶರಥ